Hello energetic and enthusiastic students. ಹೇಗಿದ್ದೀರಾ ಎಲ್ಲರೂ? Welcome to PW Kannada 9th and 10th channel. So ಈ ಒಂದು ವಿಡಿಯೋದಲ್ಲಿ let's understand what this atomic mass number is. So ಯಾವುದೆಲ್ಲ ಟಾಪಿಕ್ಸ್ ನ ಕವರ್ ಮಾಡ್ತಾ ಇದ್ದೀವಿ? Let's get into the topics we are covering today. Relative atomic mass, average atomic mass ಅಂತ ಹೇಳಿದ್ರೆ ಏನು, ಗ್ರಾಮ್ ಅಟಾಮಿಕ್ ಮಾಸ್ ಅಲ್ಲಿ ಗ್ರಾಮ್ ಅಂತ ಹೇಳುವಂತಹ ವರ್ಡ್ ಇದು ಮೀನಿಂಗ್ ಏನು, ಅದೇ ಥರ ಮಾಸ್ ನಂಬರಿಗೂ ಮಾಸಿಗೂ ಇರುವ ಡಿಫ್ರೆನ್ಸ್ ಏನು ಅಂತ ಹೇಳೋದನ್ನು ನಾವು ಇವತ್ತು ನೋಡ್ತಾ ಹೋಗ್ತೀವಿ. ಸೊ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಕಾಪರ್ ಫೇಮಸ್ ಎಲಿಮೆಂಟ್, ಅಟಾಮಿಕ್ ನಂಬರ್ ಬಂದು 29 ಇದೆ, ಮಾಸ್ ನಂಬರ್ ಬಂದ್ಬಿಟ್ಟು 63.55 ಅಂತ ಹೇಳಿ ಬರುತ್ತೇವೆ. ಯಾತಕ್ಕೋಸ್ಕರ ಈ ಫ್ರ್ಯಾಕ್ಷನಲ್ ವ್ಯಾಲ್ಯೂ ಬರುತ್ತೆ? ಬಿಕಾಸ್ ನಿಮಗೆ ಗೊತ್ತೇ ಇದೆ ಇವಾಗ ಅಟಾಮಿಕ್ ಮಾಸ್ ನಂಬರ್ ಅಂತ ಹೇಳಿದರೆ it is the total number of proton and neutron which is present inside the nucleus ಅಲ್ವಾ. ನ್ಯೂಕ್ಲಿಯಸ್ ಒಳಗಡೆ ಇರುವಂತಹ ಟೋಟಲ್ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ದು ಕೌಂಟನ್ನು ಅಟಾಮಿಕ್ ಮಾಸ್ ನಂಬರ್ ಅಂತ ಹೇಳ್ತೀವಿ. ಈ 63.55 ಅಂತ ಹೇಳಿ ನಾವು ಯಾವಾಗ ಫ್ರ್ಯಾಕ್ಷನಲ್ ವ್ಯಾಲ್ಯೂ ಬರಿತೀವಿ, ಆರ್ ವಿ ಗೋಯಿಂಗ್ ಟು ಡಿವೈಡ್ ಆರ್ ಬ್ರೇಕ್ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಇಂಟು 2 ಪಾರ್ಟ್? ಪ್ರೋಟಾನ್ದು ಫಸ್ಟ್ ಪಾರ್ಟು, ಪ್ರೋಟಾನ್ದು ಸೆಕೆಂಡ್ ಪಾರ್ಟ್ ಅಂತ ಹೇಳ್ತೀವ? ಇಲ್ಲ. ಹಾಗಾದರೆ ಯಾಕೆ ಈ ವ್ಯಾಲ್ಯೂ ಫ್ರ್ಯಾಕ್ಷನಲ್ ಆಗುತ್ತೆ, ಇದ್ರದ್ದು ರಿಯಲ್ ಮೀನಿಂಗ್ ಏನು ಅಂತ ಹೇಳೋದನ್ನು ನಾವು ತಿಳ್ಕೊಳ್ಳೋಣ. ಬಟ್ ಬಿಫೋರ್ ಗೆಟಿಂಗ್ ಇನ್ ಟು ಎನಿ ಆಫ್ ದ ಟಾಪಿಕ್, ರಿಮೆಂಬರ್ ಇನ್ ಜನರಲ್ ಅಟಾಮಿಕ್ ಮಾಸ್ ನಂಬರ್ ಎ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ, is the total count of protons and neutrons, subatomic particles which are present inside the nucleus. ಸೊ ಈ ಒಂದು ಐಡಿಯಾ ನಿಮಗಿರಬೇಕು. ಫಾರ್ ಎಕ್ಸಾಂಪಲ್ ಕಾರ್ಬನ್ ಅಂತ ಹೇಳಿದರೆ, ಕಾರ್ಬನ್ದು ಅಟಾಮಿಕ್ ಮಾಸನ್ನು 12 ಅಂತ ಹೇಳಿ ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಯಾಕೆ? ಬಿಕಾಸ್ ಕಾರ್ಬನ್ ಹ್ಯಾಸ್ 6 protons and 6 neutrons inside the nucleus. ಓಕೆ, ಸೊ ಅಟಾಮಿಕ್ ಮಾಸ್ ಇದು ಇನ್ ಜನರಲ್ ನಾವನ್ನ ಎ ಅಂತ ಹೇಳಿ ಬರೆದ್ರೆ, ಪಿ ಇಸ್ ದ ಪ್ರೋಟಾನ್, ಎನ್ ಇಸ್ ದ ನ್ಯೂಟ್ರಾನ್ ಅಂತ ಹೇಳಿ ನಿಮಗೆ ಗೊತ್ತಿರಬೇಕು. ಈಗ ಐಡೆಂಟಿಫೈ ಮಾಡೋದು ಹೇಗೆ ಅಟಾಮಿಕ್ ಮಾಸ್ನ? ಲಿಟ್ರಲಿ ಪ್ರಾಕ್ಟಿಕಲ್ ವೇಲಿ ಥಿಂಕ್ ಮಾಡಬೇಕಾದ್ರೆ, ಇಸ್ ಇಟ್ ರಿಯಲಿ ಪಾಸಿಬಲ್ ಟು ಐಸೋಲೇಟ್ ಒನ್ ಆಟಮ್ ಔಟ್ ಆಫ್ ದ ಗ್ರೂಪ್ ಆಫ್ ಮೆನಿ ಆಟಮ್ಸ್? ತುಂಬ ಆಟಮ್ಸ್ಗಳ ಗ್ರೂಪಲ್ಲಿ ಒಂದು ಆಟಮ್ನ ಐಸೋಲೇಟ್ ಮಾಡಿ ಅದನ್ನು ಸಪ್ರೇಟಾಗಿ ವೇ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಆಫ್ಕೋರ್ಸ್ ನೋ ಅಲ್ವಾ, ಬಿಕಾಸ್ ಇಟ್ ಈಸ್ ದ ಟೈನಿ ಸ್ಮಾಲ್ ಪಾರ್ಟಿಕಲ್. ಹೌ ಕ್ಯಾನ್ ಯು ವೇ ದಟ್ ಒನ್ ಆಟಮ್? ನಾಟ್ ಪಾಸಿಬಲ್. ಆದರೂ ಕೂಡ ವಿತ್ ದ ಥಿಯಾರಿಟಿಕಲ್ ಎಕ್ಸ್ಪ್ಲನೇಷನ್, ಹೈಡ್ರೋಜನ್ ಮಾಸನ್ನು 1.67 ಇಂಟು 10⁻⁻24 ಗ್ರಾಮ್ ಅಂತ ಹೇಳಿ ವೇ ಮಾಡಲಾಗುತ್ತೆ. ಈಗ ಕ್ವೆಶ್ಚನ್ ಬಂದ್ಬಿಟ್ಟು, 1 ಗ್ರಾಮನ್ನು ನಮಗೆ ವೇ ಮಾಡೋದೇ ಕಷ್ಟ, ಹೋಗಲಿ ಬಿಡಿ. ಒಂದು ಅಕ್ಕಿ ಕಾಳು ತೊಗೊಂಡು ನೀವು ವೇ ಮಾಡಿ ನೋಡಿ, ವೆಯ್ಟನ್ನು ನೀವು ಬರೀಲಿಕ್ಕಾಗುತ್ತಾ? ಆ ವೇಯಿಂಗ್ ಮಿಷನಲ್ಲಿ ವ್ಯಾಲ್ಯೂನೇ ಬರಲ್ಲ ಅಲ್ವಾ. ಒಂದು ಕೂದಲಿದ ವೆಯ್ಟ್ ಇಮ್ಯಾಜಿನ್ ಮಾಡೋಕ್ಕಾಗುತ್ತಾ? ನೋ, ಬಿಕಾಸ್ ಇಟ್ ಇಸ್ ದಿ ಲೈಟೆಸ್ಟ್. ಹಾಗಾದರೆ ಆ ಒಂದು ಸಣ್ಣ ಆಟಮ್ ಆಫ್ ಹೈಡ್ರೋಜನ್ದು ವೆಯ್ಟನ್ನು, ಒಂದೇ ಒಂದು ಆಟಮ್ದು ವೆಯ್ಟನ್ನು ಈ ಗ್ರಾಮಲ್ಲಿ, ಕೆ ಜಿಯಲ್ಲಿ ಎಲ್ಲ ಬರೆಯೋದು ಎಷ್ಟು ಇರ್ರೆಲವೆಂಟ್ ಆಗುತ್ತೆ? ಕರೆಕ್ಟ್ ತಾನೆ? ಸೊ ಈ ಒಂದು ಪ್ರಾಬ್ಲಮನ್ನು ಅವಾಯ್ಡ್ ಮಾಡೋಕ್ಕೆ, ಈ ಯೂನಿಟನ್ನು ನೀಟಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಅಟಾಮಿಕ್ ಮಾಸನ್ನು ಇತರೆ ಎಲಿಮೆಂಟಿಗೆ ಕಂಪೇರ್ ಮಾಡ್ತಾ ಹೋಗ್ತೇವೆ. ಸೊ ಇಲ್ಲಿ ರಿಲೇಟಿವ್ ಅಟಾಮಿಕ್ ಮಾಸ್ ಅಂತ ಹೇಳಿ ಯಾಕೆ ಹೇಳ್ತೀವಿ? ಒಂದು ಎಲಿಮೆಂಟನ್ನು ಸಪ್ರೇಟಾಗಿ ತೆಗೆದು ವೇ ಮಾಡೋಕ್ಕಾಗಲ್ಲ. ಹಾಗಾಗಿ ವಿ ಹ್ಯಾವ್ ಟು ಕಂಪೇರ್ ಒನ್ ಎಲಿಮೆಂಟ್ ವಿತ್ ದ ಸ್ಟ್ಯಾಂಡರ್ಡ್ ಎಲಿಮೆಂಟ್. ಸೊ ಸ್ಟ್ಯಾಂಡರ್ಡ್ ಎಲಿಮೆಂಟಿಗೆ ಕಂಪೇರ್ ಮಾಡಿಕೊಂಡು ನಾವೇನು ಅಟಾಮಿಕ್ ಮಾಸ್ನ ಹೇಳ್ತೀವಿ, ಆ ವ್ಯಾಲ್ಯೂವನ್ನು, ಅದನ್ನು ರಿಲೇಟಿವ್ ಅಟಾಮಿಕ್ ಮಾಸ್ ಅಂತ ಹೇಳಿ ಕರೀತಾ ಹೋಗ್ತೀವಿ. ಸೊ ಈ ಥರ ರಿಲೇಟ್ ಮಾಡ್ಕೊಳ್ಳೋಕ್ಕೆ ಫಸ್ಟ್ ಟೈಮ್ ಅವರು ಹೈಡ್ರೋಜನನ್ನು ಸ್ಟ್ಯಾಂಡರ್ಡ್ ಎಲಿಮೆಂಟ್ ಅಂತ ಹೇಳಿ ತಗೊಳ್ತಾರೆ. ಸೊ ಹೈಡ್ರೋಜನ್ದು ಅಟಾಮಿಕ್ ಮಾಸ್ ವ್ಯಾಲ್ಯೂ ಬಂದುಬಿಟ್ಟು 1. ಓಕೆ, ಇವಾಗ ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ ಬಂದು 16. ಸೊ ಇಲ್ಲಿ ರಿಲೇಟಿವ್ ಅಟಾಮಿಕ್ ಮಾಸ್ ಅಂತ ಹೇಳಿದರೆ ಏನು? 16 ಟೈಮ್ಸ್ ಆಕ್ಸಿಜನ್ ಇಸ್ ಹೆವಿಯರ್ ಕಂಪೇರ್ಡ್ ಟು ಹೈಡ್ರೋಜನ್. ಹೈಡ್ರೋಜನಿಗೆ ಕಂಪೇರ್ ಮಾಡಿದ್ರೆ 16 ಟೈಮ್ ಆಕ್ಸಿಜನ್ ಹೆವಿ ಆಗುತ್ತೆ ಅಂತ ಹೇಳಿ. ಇಲ್ಲೂ ಕೂಡ ಯೂನಿಟ್ ಬೇಕಲ್ವಾ? ಈಗ ಆವ್ರೇಜ್ ಅಟಾಮಿಕ್ ಮಾಸ್, ರಿಲೇಟಿವ್ ಅಟಾಮಿಕ್ ಮಾಸಲ್ಲಿ ಯೂನಿಟ್ ಏನು ಅಂತ ಹೇಳಿ ಕೇಳಿದ್ರೆ AMU, ಅಟಾಮಿಕ್ ಮಾಸ್ ಯೂನಿಟ್. ಈ ಅಟಾಮಿಕ್ ಮಾಸ್ ಯೂನಿಟನ್ನು ಕಾರ್ಬನ್ ಅಂತ ಹೇಳುವ ಸ್ಟ್ಯಾಂಡರ್ಡ್ ಎಲಿಮೆಂಟ್ ಜೊತೆ ಇವಾಗ ಡಿಫೈನ್ ಮಾಡ್ತಾರೆ. ವಾಟ್ ಈಸ್ 1 AMU ಅಂತ ಹೇಳೋದನ್ನು ಕಾರ್ಬನ್ 12 ಎಲಿಮೆಂಟ್ ಜೊತೆ ಡಿಫೈನ್ ಮಾಡ್ತಾರೆ. ಐ ವಿಲ್ ಟೀಚ್ ಯು ದಟ್ ಲೇಟರ್. ಈಗ ಸದ್ಯಕ್ಕೆ ನೀವು ನೆನ್ಪಿಟ್ಕೊಳ್ಳಿ, ರಿಲೇಟಿವ್ ಅಟಾಮಿಕ್ ಮಾಸಲ್ಲಿ ಯೂನಿಟ್ ಇಸ್ ನಾಟ್ ಗ್ರಾಮ್ ಆರ್ ಕೆ ಜಿ, ಇಟ್ ಇಸ್ AMU. ಸದ್ಯಕ್ಕೆ ಇದನ್ನು ಇನ್ನೂ ಮಾಡಿಫೈ ಮಾಡಿ ಯೂನಿಫೈಡ್ ಮಾಸ್ ಅಂದರೆ ಜಸ್ಟ್ ಯು ಅಂತ ಹೇಳಿ ಬರೆದ್ರು. ನೋಡಿ ಎಲ್ಲಿಗೆ ಚೇಂಜಸ್ ಆಯಿತು. ಗ್ರಾಮ್ ಕೆ ಜಿ ವಾಸ್ ಇರ್ರಿಲೆವೆಂಟ್, ದೆನ್ ಕೇಮ್ ಟು ದಿಸ್ AMU ಆರ್ ಯು
ಓಕೆ, ಸೊ ಡಿಫೈನ್ AMU ಅಂತ ಹೇಳಿ ಇವಾಗ ಕೇಳಿದ್ರೆ ನಾವು ಇನ್ ಟರ್ಮ್ಸ್ ಆಫ್ ಕಾರ್ಬನ್ ಅಲ್ಲಿ ಈ ಅಟಾಮಿಕ್ ಮಾಸ್ ಯೂನಿಟ್ ಅನ್ನ ಡಿಫೈನ್ ಮಾಡ್ತೀವಿ. ಬಿಕಾಸ್ ರೈಟ್ ನಾವು ದ ಸ್ಟ್ಯಾಂಡರ್ಡ್ ಇಸ್ ನಾಟ್ ಹೈಡ್ರೋಜನ್, ಇಟ್ ಇಸ್ ಕಾರ್ಬನ್. ಕಾರ್ಬನ್ಗೂ ಹೈಡ್ರೋಜನ್ಗೂ ಮಿಡ್ಲಲ್ಲಿ ಒನ್ ಮೋರ್ ಸ್ಟ್ಯಾಂಡರ್ಡ್ ಎಲಿಮೆಂಟ್ ವಾಸ್ ದೇರ್, ದಟ್ ವಾಸ್ ಆಕ್ಸಿಜನ್. ಈ ಹೈಡ್ರೋಜನ್ ಆಕ್ಸಿಜನ್ಗೂ ಐಸೋಟೋಪ್ಸ್ಗಳಿದ್ವು, ಅದ್ರ ಜೊತೆಗೆ ಅವುಗಳು ಅಷ್ಟೊಂದು ಸ್ಟೇಬಲ್ ಆಗಿರಲಿಲ್ಲ, ಕಂಪೌಂಡ್ಸ್ಗಳನ್ನ ಅಷ್ಟು ಸ್ಟೇಬಲ್ ಆಗಿ ಫಾರ್ಮ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ಈ ಎರಡು ಎಲಿಮೆಂಟ್ಸನ್ನು ರೀಪ್ಲೇಸ್ ಮಾಡಿ ಕಾರ್ಬನ್ ಅಂತ ಹೇಳುವಂತಹ ಹೊಸ ಎಲಿಮೆಂಟನ್ನು ಸ್ಟ್ಯಾಂಡರ್ಡ್ ಎಲಿಮೆಂಟ್ ಅಂತ ಹೇಳಿ ಕಂಪೇರ್ ಮಾಡ್ತೇವೆ. ಸೊ ಇವಾಗ 16U ಅಂತ ಹೇಳಿದರೆ ಏನು? ಇನ್ ಟರ್ಮ್ಸ್ ಆಫ್ ಆಕ್ಸಿಜನ್ಗೆ ರಿಲೇಟಿವ್ ಮಾಡ್ಕೊಂಡು ಹೇಳೋದಾದರೆ ಆಕ್ಸಿಜನ್ ಹ್ಯಾಸ್ ಅ ವ್ಯಾಲ್ಯೂ ಆಫ್ 16U ಅಂತ ಹೇಳಿದರೆ ಏನು? ಆಕ್ಸಿಜನ್ ಇಸ್ 16 times ಹೆವಿಯರ್ ಕಂಪೇರ್ಡ್ ಟು ಹೈಡ್ರೋಜನ್. ವಿತ್ ರೆಸ್ಪೆಕ್ಟ್ ಟು ಹೈಡ್ರೋಜನ್ ನೀವು ಹೇಳೋದಾದರೆ ಆಕ್ಸಿಜನ್ ಇಸ್ 16 times heavier compared to one atom of hydrogen ಅಂತ ಹೇಳಿ. ಮೋರ್ ರಿಲೆವೆಂಟ್ ಆಗಿ ಇನ್ ಟರ್ಮ್ಸ್ ಆಫ್ ಕಾರ್ಬನ್ ಹೇಳ್ತಾ ಹೋಗ್ಬೋದು. ಸೊ ಆಸ್ ಐ ಟೋಲ್ಡ್, ಆಕ್ಸಿಜನ್ ನಂತರ ಬಂದಿರುವಂತಹ ಸ್ಟ್ಯಾಂಡರ್ಡ್ ಎಲಿಮೆಂಟ್ ವಾಸ್ ಹೈಡ್ರೋಜನ್ ನಂತರ ಬಂದಿರುವಂತಹ ಸ್ಟ್ಯಾಂಡರ್ಡ್ ಎಲಿಮೆಂಟ್ ವಾಸ್ ಆಕ್ಸಿಜನ್. ಆಕ್ಸಿಜನ್ ನಂತರ ಬಂದದ್ದು ಕಾರ್ಬನ್. ಯಾಕೆ ಕಾರ್ಬನ್ ಸ್ಟೇಬಲ್ ಆಗಿ ನಾವು ಒಂದು ಸ್ಟ್ಯಾಂಡರ್ಡ್ ಎಲಿಮೆಂಟ್ ಅಂತ ಹೇಳಿ ತಗೊಳ್ಬೋದು? ಬಿಕಾಸ್ ಆಫ್ ದಿ ಅಬೆಂಡೆನ್ಸಿ. ಕಾರ್ಬನ್ 12 ಈಸ್ ಹ್ಯೂಜ್ಲಿ ಅಬೆಂಡೆಂಟ್ ಆನ್ ದಿಸ್ ಅರ್ತ್ ಕ್ರಸ್ಟ್. ಅದರ ಜೊತೆಗೆ ದ ಸ್ಟೆಬಿಲಿಟಿ, ಇಟ್ ಫಾರ್ಮ್ಸ್ ಹ್ಯೂಜ್ ಕಾಂಪ್ಲೆಕ್ಸ್ ಕಂಪೌಂಡ್ಸ್, ಹ್ಯೂಜ್ ನಾರ್ಮಲ್ ಕಂಪೌಂಡ್ಸ್, ಬ್ರಾಂಚ್ಡ್ ಕಂಪೌಂಡ್ಸ್ ಬಿಕಾಸ್ ಆಫ್ ದ ಸ್ಟೆಬಿಲಿಟಿ. ಸೊ ಕಾರ್ಬನ್ ಬಂದಾಗ ಫಾರ್ಮುಲಾ ಹೇಗೆ ಚೇಂಜ್ ಆಯಿತು? ಯಾವುದೇ ಎಲಿಮೆಂಟ್ ಇದು ಮಾಸನ್ನು ನೀವು ರಿಲೇಟ್ ಮಾಡ್ಕೋತಾ ಇದ್ದೀರಾ ಯಾವುದಕ್ಕೆ? ಕಾರ್ಬನ್ಗೆ ಅಂತ ಹೇಳಿದ್ರೆ ಕಾರ್ಬನ್ ಒಳಗಡೆ ಇರುವಂತಹ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಗೊತ್ತಿರಬೇಕು ನಿಮಗೆ. ಓಕೆ, ಸೊ ಕಾರ್ಬನ್ ಒಳಗಡೆ ಎಷ್ಟು ಪ್ರೋಟಾನ್ಸ್ ಇದೆ? 6 ಪ್ರೋಟಾನ್ಸ್ ಇದೆ. ಎಷ್ಟು ನ್ಯೂಟ್ರಾನ್ಸ್ ಇದೆ? 6 ನ್ಯೂಟ್ರಾನ್ಸ್ ಇದೆ. ಈ 6 + 6 ಅಂತ ಹೇಳಿದರೆ 12 ಆಯಿತು. ಸೊ ಇಮ್ಯಾಜಿನ್ ಯು ಹ್ಯಾವ್ 12 ಚಾಕ್ಲೇಟ್ಸ್ ಆನ್ ಯೋರ್ ಹ್ಯಾಂಡ್. ಆಯಿತಾ? 12 ಚಾಕ್ಲೇಟ್ಸ್ ನಿಮ್ಮ ಕೈಯಲ್ಲಿದೆ. ಆ 12 ಚಾಕ್ಲೇಟ್ಸಲ್ಲಿ ಒಂದೇ ಒಂದು ಚಾಕ್ಲೇಟನ್ನು ನೀವು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ಳಿ. ಸೊ ದಸ್ 12 ಚಾಕ್ಲೇಟ್ ಇಂಡಿಕೇಟ್ಸ್ ವಾಟ್? 6 ಪ್ರೋಟಾನ್ಸು, 6 ನ್ಯೂಟ್ರಾನ್ಸು, ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ನ ಇಂಡಿಕೇಟ್ ಮಾಡುತ್ತೆ. ಆ 12ರಲ್ಲಿ ಒಂದು ಪಾರ್ಟನ್ನು ನೀವು ಒಂದು ಕೈಯಲ್ಲಿ ಇಟ್ಕೊಳ್ಳಿ ಆ್ಯಂಡ್ ವೇ ಎನಿ ಅದರ್ ಎಲಿಮೆಂಟ್ ಗಿವನ್ ಇನ್ ಒನ್ ಮೋರ್ ಹ್ಯಾಂಡ್. ಸೊ ಆ ಒಂದು ಪಾರ್ಟ್ ಔಟ್ ಆಫ್ 12 ಕಂಪೇರ್ ಮಾಡಿದಾಗ ಇತರೆ ಎಲಿಮೆಂಟ್ಗಳು ಎಷ್ಟು ಹೆವಿ ಇದೆ ಅಂತ ಹೇಳೋದನ್ನು ನಾವು ಅಟಾಮಿಕ್ ಮಾಸ್ ಅಂತ ಹೇಳಿ ಇವಾಗ ಡಿಫೈನ್ ಮಾಡ್ತೀವಿ. ಸೊ ಇಟ್ ಕ್ಯಾನ್ ಬಿ ರಿಟನ್ ಇನ್ ಟರ್ಮ್ಸ್ ಆಫ್ ಫಾರ್ಮುಲಾ ಲೈಕ್ ದಿಸ್: ಮಾಸ್ ಆಫ್ ಒನ್ ಆಟಮ್ ಆಫ್ ಎನಿ ಎಲಿಮೆಂಟ್. ಯಾವುದೇ ಎಲಿಮೆಂಟ್ ಇದು ಒಂದು ಆಟಮನ್ನು ಯಾವುದಕ್ಕೆ ಕಂಪೇರ್ ಮಾಡ್ತೀವಿ? 1 out of 12th ಪಾರ್ಟ್ ಆಫ್ ಕಾರ್ಬನ್ 12 ಐಸೋಟೋಪ್. ಕಾರ್ಬನ್ 12 ಐಸೋಟೋಪ್ ಇದು 12ರ ಒಂದು ಭಾಗಕ್ಕೆ ನಾವು ಕಂಪೇರ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ರೈಟ್ ನಾವು ದಿಸ್ ಇಸ್ ದ ಡೆಫಿನೇಷನ್ ಆಸ್ ವೆಲ್ ಆಸ್ ಫಾರ್ಮುಲಾ ಆಫ್ ಆವ್ರೇಜ್ ಅಟಾಮಿಕ್ ಮಾಸ್, ಬಟ್ ಇನ್ ಟರ್ಮ್ಸ್ ಆಫ್ ರಿಲೇಟಿವ್ ಆವ್ರೇಜ್ ಅಟಾಮಿಕ್ ಮಾಸ್ ಅಂತ ಹೇಳ್ಬೋದು. ಸೊ ಆಸ್ ಐ ಸೆಡ್, mass of one atom of element compared to 1/12 the mass of one atom of carbon. Average atomic mass na ನಾವು fractional atomic mass ಅಂತ ಕೂಡ ಹೇಳ್ತೀವಿ. ಯಾಕೆ ಅಂತ ಹೇಳಿ ಒಂದು ದೊಡ್ಡ ಕ್ವೆಶ್ಚನ್ ಬರುತ್ತೆ. ದಿಸ್ ಇಸ್ ದಿ ಆಪ್ಟ್ ಡೆಫಿನೇಷನ್ ಫಾರ್ ದಿಸ್ ಆವರೇಜ್ ಅಟಾಮಿಕ್ ಮಾಸ್. ಯಾತಕ್ಕೋಸ್ಕರ ಅದು ಫ್ರಾಕ್ಷನಲ್ ವ್ಯಾಲ್ಯೂ ತೋರಿಸುತ್ತೆ? ವೈ ಡು ವಿ ಹ್ಯಾವ್ ಟು ಕಾಲ್ ಇಟ್ ಆಸ್ ಫ್ರಾಕ್ಷನಲ್ ಅಟಾಮಿಕ್ ನಂಬರ್ ಅಂತ ಹೇಳಿದ್ರೆ ವೆರಿ ಸಿಂಪಲ್. ಆವ್ರೇಜ್ ಅಟಾಮಿಕ್ ಮಾಸಲ್ಲಿ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎಲಿಮೆಂಟ್ ಇದು ಎಕ್ಸಿಸ್ಟೆನ್ಸನ್ನು ಮಲ್ಟಿಪ್ಲೈ ಮಾಡ್ತೀವಿ. ನ್ಯಾಚುರಲ್ ಎಲಿಮೆಂಟ್ ಇದು ಅಟಾಮಿಕ್ ಮಾಸನ್ನು ಮಲ್ಟಿಪ್ಲೈ ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಟು ದ ನಂಬರ್ ಆಫ್ ನ್ಯಾಚುರಲ್ ಅಬೆಂಡೆನ್ಸಿ. ನ್ಯಾಚುರಲ್ ಅಬೆಂಡೆನ್ಸಿ ಅಂತ ಹೇಳಿದರೆ ಎಷ್ಟು ಪರ್ಸೆಂಟೇಜ್? 100 ಗ್ರಾಮ್ಸ್ ತಗೊಂಡ್ರೆ 100 ಗ್ರಾಮಲ್ಲಿ ಎಷ್ಟು ಗ್ರಾಮ್ ಒಂದು ಗಿವನ್ ಏರಿಯಾದಲ್ಲಿ ಅಥವಾ ಎಂಟೈರ್ ಅರ್ತ್ ಕ್ರಸ್ಟಲ್ಲಿ ಅದು ಇದೆ ಅಂತ ಹೇಳಿ. ಸೊ ಎಷ್ಟು ಅಮೌಂಟ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ನ್ಯಾಚುರಲ್ ಅಬೆಂಡೆನ್ಸಿ ಆಫ್ ದಟ್ ಎಲಿಮೆಂಟ್ ಅಂತ ಹೇಳಿ ಕರಿತೀವಿ ಅಲ್ವಾ. ಸೊ ಇಟ್ಸ್ ವೆರಿ ಈಸಿ. ಎಲಿಮೆಂಟ್ ಇದು ಫಾರ್ ಎಕ್ಸಾಂಪಲ್ ಕಾರ್ಬನ್ ಅಂತ ಹೇಳಿ ತಗೊಳ್ಳಿ. ಕಾರ್ಬನ್ 12. ಸೊ 12 ಇಸ್ ದಿ ಅಟಾಮಿಕ್ ನಂಬರ್. ಅಬೆಂಡೆನ್ಸಿ ಆಫ್ ಕಾರ್ಬನ್ ಇಸ್ ಎಕ್ಸ್ ಪ್ಲಸ್ ಕಾರ್ಬನ್ 13 ಅಂತ ಇದ್ರೆ ಅಬೆಂಡೆನ್ಸಿ ಆಫ್ element carbon 13 isotope is y, and you're dividing this to 100 if you're not taking the percentage ತಗೊಳ್ತಾ ಇಲ್ಲ ಅಂತ ಹೇಳಿದ್ರೆ ಡಿವೈಡ್ ಬೈ 100 ಅಥವಾ ಆ ಪರ್ಸೆಂಟೇಜ್ನ ಡೈರೆಕ್ಟಾಗಿ ಅಲ್ಲೇ ಮಲ್ಟಿಪ್ಲೈ ಮಾಡಿದ್ರು ನಡೆಯುತ್ತೆ. ಸೊ ನೀವು ಇಲ್ಲಿ ಎಲ್ಲ ಐಸೋಟೋಪ್ ಆಫ್ ದ್ಯಾಟ್ ಎಲಿಮೆಂಟನ್ನು ತಗೋತೀರಾ. ಅದಕ್ಕೆ ಆವ್ರೇಜ್ ಅಂತ ನಾವು ಯಾಕೆ ಕರಿತೀವಿ ಅಂದರೆ ಎಲ್ಲ ಐಸೋಟೋಪ್ಗಳನ್ನ ತಗೊಂಡು ಅವುಗಳ ಅಟಾಮಿಕ್ ಮಾಸ್ಸು ಮತ್ತು ಅದು ಎಷ್ಟು ಪರ್ಸೆಂಟೇಜ್ ಈ ಭೂಮಿ ಮೇಲೆ ಎಕ್ಸಿಸ್ಟ್ ಆಗ್ತಿದೆ ಅಂತ ಹೇಳೋದನ್ನು ಆವ್ರೇಜ್ ವ್ಯಾಲ್ಯೂ ಕಂಡಿಡ್ತು ಆ ಎಲಿಮೆಂಟ್ ಇದು ಆವ್ರೇಜ್ ಅಟಾಮಿಕ್ ಮಾಸ್ ಅನ್ನ ಬರೀತೀರಾ. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ಗೆ ಸಿಂಪಲ್ ಆಗಿ ಒಂದೊಂದು ಹೇಳಿ ಬರಿಬೋದಿತ್ತು, ಬಟ್ ವಿ ವುಡ್ ರೈಟ್ ಇಟ್ ಆಸ್ 1.008 U. ಯಾತಕ್ಕೋಸ್ಕರ ಈ 008 ಬಂತು? ಬಿಕಾಸ್ ಹೈಡ್ರೋಜನ್ಗೆ ಡ್ಯೂಟೀರಿಯಂ ಮತ್ತು ಪ್ರೋಟಿಯಂ ಅಂತ ಹೇಳುವಂಥ ಇತರೆ 2 ಎಲಿಮೆಂಟ್ಗಳಿದೆ, ರೈಟ್?
ಸೊ ಇದರ ಎರಡು ಐಸೋಟೋಪ್ಗಳಿದೆ ಅಂತ ಬೇಕಾದರೂ ಹೇಳ್ಬೋದು. ನಾಟ್ ಎಲಿಮೆಂಟ್, ಐಸೋಟೋಪ್ ಇದೆ ಅಂತ ಹೇಳ್ಬೋದು. ಸೊ ರೀಡ್ ದ ಡೆಫಿನೇಷನ್ ಒನ್ಸ್ ಅಗೇನ್. ಆವ್ರೇಜ್ ಅಟಾಮಿಕ್ ಮಾಸ್ ಆಫ್ ಅನ್ ಎಲಿಮೆಂಟ್ ಇಸ್ ಅ ಸಮ್ ಆಫ್ ಮಾಸ್ ಆಫ್ ಇಟ್ಸ್ ಐಸೋಟೋಪ್ಸ್. ಸಮ್ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕನ್ಸಿಡರ್ ಆಲ್ ದಿ ಐಸೋಟೋಪ್ ಆ್ಯಂಡ್ ಯು ಹ್ಯಾವ್ ಟು ಆ್ಯಡ್ ದಿಯರ್ ಮಾಸ್ ವಿಚ್ ಇಸ್ ಮಲ್ಟಿಪ್ಲೈಡ್ ಬೈ ಇಟ್ಸ್ ಅಬಂಡೆನ್ಸಿ, ನ್ಯಾಚುರಲ್ ಅಬಂಡೆನ್ಸಿಯನ್ನು ಮಲ್ಟಿಪ್ಲೈ ಮಾಡಿರುವಂತಹ ವ್ಯಾಲ್ಯೂಸ್ ಜೊತೆ ಬರಬೇಕು. ಒಂದು ಎಕ್ಸಾಂಪಲ್ ಕೊಡಿ ಮ್ಯಾಮ್ ಅಂತ ಹೇಳ್ಬೋದು ನೀವು. ಸೊ ಆ ಎಕ್ಸಾಂಪಲ್ ನೋಡಿ ಈಚೆಗೆ ಬರೋಣ, ರೈಟ್? ಸೊ ಎಕ್ಸಾಂಪಲ್ ಅಂತ ಹೇಳಿ ಬಂದಾಗ ಆವ್ರೇಜ್ ಅಟಾಮಿಕ್ ಮಾಸ್ ಆಫ್ ಬ್ರೋಮಿನ್ ತಗೊಂಡ್ರೆ ಇಟ್ಸ್ ಅಬಂಡೆನ್ಸಿ ಈಸ್ 49.7% ಆ್ಯಂಡ್ ಒನ್ ಆಫ್ ದಿ ಐಸೋಟೋಪ್ ಹ್ಯಾಸ್ ದ ಮಾಸ್ ಆಫ್ 79. ಸೊ ಇನ್ನೊಂದು ಬ್ರೋಮಿಂದು ಮಾಸ್ ಬಂದ್ಬಿಟ್ಟು 81 ಇದೆ, ಅದರದ್ದು ಅಬಂಡೆನ್ಸಿ ಬಂದ್ಬಿಟ್ಟು 50.3 ಇದೆ. ಸೊ ಎರಡು ಐಸೋಟೋಪ್ಗಳಿದೆ ವಿಚ್ ಹ್ಯಾಸ್ ಡಿಫ್ರೆಂಟ್ ಮಾಸ್. ಯಾವುದೆಲ್ಲ ಅದು? ಬ್ರೋಮಿನ್ 79 ಆ್ಯಂಡ್ ಬ್ರೋಮಿನ್ 81. ಓಕೆನಾ? ಇದು ಎರಡು ಡಿಫ್ರೆಂಟ್ ಐಸೋಟೋಪ್ಸ್ಗಳು. ಸೊ ಈ ಎರಡು ಐಸೋಟೋಪ್ ಇದು ಮಾಸ್ ಅಬಂಡೆನ್ಸಿ ಬಂದ್ಬಿಟ್ಟು ಎಷ್ಟು ಪರ್ಸೆಂಟೇಜ್ ಅದು ನ್ಯಾಚುರಲ್ ಅರ್ತ್ ಕ್ರಸ್ಟ್ ಮೇಲೆ ಇದೆ ಅಂತ ಹೇಳೋದು ವ್ಯಾಲ್ಯೂ ಬಂದು 49.7, 50.3 ಎರಡನ್ನ ಆ್ಯಡ್ ಮಾಡಿದ್ರೆ ಇಟ್ ಶುಡ್ ಬಿ ಟೋಟಲ್ ಇಸ್ ಈಕ್ವಲ್ ಟು 100. ಸೊ ಐಸೋಟೋಪ್ 1 ಇದು ಅಬಂಡೆನ್ಸಿ ಮಲ್ಟಿಪ್ಲೈಡ್ ಬೈ ಅಟಾಮಿಕ್ ಮಾಸ್ ಮಾಡಿದ್ರಿ, ಆ್ಯಂಡ್ ಐಸೋಟೋಪ್ 2 ಇದು ಬ್ರೋಮಿನ್ 1, ಬ್ರೋಮಿನ್ 2 ಅಂತ ಹೇಳಿ ಬರಿತೀನಿ ಇಲ್ಲಿ. ಸೆಕೆಂಡ್ ಐಸೋಟೋಪ್ ಇದು ಅಬಂಡೆನ್ಸಿ ಮತ್ತು ಅಟಾಮಿಕ್ ಮಾಸನ್ನು ಮಲ್ಟಿಪ್ಲೈ ಮಾಡಿದ್ರಿ. ಎರಡೂ ವ್ಯಾಲ್ಯೂವನ್ನು ಆ್ಯಡ್ ಮಾಡಬೇಕಾದ್ರೆ ಯು ಗೆಟ್ 800.6 ಆ್ಯಂಡ್ ದೆನ್ ಯು ಡಿವೈಡೆಡ್ ಬೈ 100 ಟು ಗೆಟ್ ದ ಫೈನಲ್ ಆನ್ಸರ್. ಸೊ ಇಲ್ಲಿ ಪರ್ಸೆಂಟೇಜ್ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿದರೆ, ಮಲ್ಟಿಪ್ಲೈ ಮಾಡಿದರೆ ಯು ಡೋಂಟ್ ಹ್ಯಾವ್ ಟು ಡಿವೈಡ್ ದಿಸ್ ಬೈ 100. ಸೊ ಟೋಟಲ್ ಆನ್ಸರ್ ಇಲ್ಲಿ ಎಷ್ಟಾಯಿತು? 80.006. ಇದು ಆವ್ರೇಜ್ ಅಟಾಮಿಕ್ ಮಾಸ್. ಇಲ್ಲಿ ನೀವು ನೋಡ್ತಿದ್ರೆ 006 ಅಂತ ಹೇಳುವಂತಹ ಫ್ರ್ಯಾಕ್ಷನಲ್ ವ್ಯಾಲ್ಯೂ. ಸೊ ಇದರ ಅರ್ಥ ನೀವು ಪ್ರೋಟಾನ್ ಅಥವಾ ನ್ಯೂಟ್ರಾನನ್ನು ಡಿವೈಡ್ ಮಾಡ್ತಿಲ್ಲ, ಬದಲಿಗೆ ಎರಡು ಐಸೋಟೋಪ್ಗಳಿದ್ರೆ ಪಾಸಿಬಲ್ ಐಸೋಟೋಪ್ಸ್ಗಳನ್ನ ಎಲ್ಲವನ್ನೂ ಕಲೆಕ್ಟ್ ಮಾಡಿಕೊಂಡು ಅವುಗಳ ಅಟಾಮಿಕ್ ಮಾಸ್ ನಂಬರ್ ಮತ್ತು ಆವ್ರೇಜ್ ಮಾಸನ್ನು ನೀವೇನು ಮಾಡ್ತಾ ಇದ್ದೀರಾ? ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ, ಟೇಕಿಂಗ್ ದ ಸಮ್ ಆ್ಯಂಡ್ ಗೆಟಿಂಗ್ ದಿ ಆವ್ರೇಜ್ ವ್ಯಾಲ್ಯೂ. ಸೊ ಹೀಗಾಗಿ ಜನರಲ್ ಆಗಿ ನಾವು ಆವ್ರೇಜ್ ಅಟಾಮಿಕ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದ್ರೆ ಯಾವ ಫಾರ್ಮುಲಾವನ್ನು ಯೂಸ್ ಮಾಡ್ಬೋದು? ನ್ಯಾಚುರಲ್ ಅಬಂಡೆನ್ಸ್ ಆ್ಯಂಡ್ ಐಸೋಟೋಪಿಕ್ ಮಾಸ್, ಅಥವಾ you can also write here as atomic mass of one isotope I1, natural abundance and isotopic mass of second isotope I2 divide by 100. That means you're taking average of that one element's all existed isotope. So ಹೀಗೆ ನೀವು average atomic mass ಅನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಈ ಮಾಸನ್ನು ನೀವು ಗ್ರಾಮ್ಸಲ್ಲಿ ಬರೀತೀರಾ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮಗೆ ಗೊತ್ತಿದೆ ಆಕ್ಸಿಜನ್ ಒಳಗಡೆ 8 ಪ್ರೋಟಾನ್ಸ್ ಮತ್ತು 8 ನ್ಯೂಟ್ರಾನ್ಸ್ ಇದೆ. ಸೊ ಟೋಟಲ್ ಮಾಸ್ ಆಫ್ ದಿ ಆಕ್ಸಿಜನ್ 16 ಇದೆ ಅಂತ ಹೇಳ್ತೀರಾ. ನಾನಿವಾಗ 16U ಅಂತ ಹೇಳಿ ಬರೆದ್ರೆ ದಿಸ್ ಇಂಡಿಕೇಟ್ಸ್ ಒನ್ ಆಟಮ್. ಐ ಆಮ್ ಸ್ಪೀಕಿಂಗ್ ಅಬೌಟ್ ಒನ್ ಆಟಮ್. ನಾನು ಒಂದು ಆಟಮ್ದು ಆಕ್ಸಿಜನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಅರ್ಥ ಆಗುತ್ತೆ. ಯಾವಾಗ ನೀವು ಯಾವ ಟೈಮಲ್ಲಿ ಯು ಅಂತ ಹೇಳಿ ಅದಕ್ಕೆ ಯೂನಿಟ್ ಆಗ್ತಿರೋ, ಯೂನಿಫೈಡ್ ಮಾಸ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತಿರೋ, ಐ ಆಮ್ ಆಕ್ಚುಲಿ ಟಾಕಿಂಗ್ ಅಬೌಟ್ ದ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ಸೈಡ್ ದ ನ್ಯೂಕ್ಲಿಯಸ್ ಆಫ್ ಆಕ್ಸಿಜನ್ ಆಟಮ್ ಆಸ್ 16, 8+8 ಅಂತ ಹೇಳಿ ಅಂತ ಅರ್ಥ ಆಗುತ್ತೆ. ಬಟ್ ದ ಮೂಮೆಂಟ್ ಐ ಎಕ್ಸ್ಪ್ರೆಸ್ ದ್ಯಾಟ್ ಇನ್ ಗ್ರಾಮ್, ಇಟ್ ಬಿಕಮ್ಸ್ ಗ್ರಾಮ್ ಅಟಾಮಿಕ್ ಮಾಸ್. ಸೊ ಗ್ರಾಮ್ ಅಟಾಮಿಕ್ ಮಾಸ್ ಅಂತ ಹೇಳಿದ್ರೆ ಏನು? ಅಟಾಮಿಕ್ ಮಾಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್. ಸಿಂಪಲಾ? ಅಲ್ಲ. ನೌ ದಿಸ್ 16 ಗ್ರಾಮ್ ಇಂಡಿಕೇಟ್ಸ್ not one atom but 6.023 into 10 power 23 atoms. ಹತ್ರ ಮೇಲೆ ಹತ್ರ ಮುಂದೆ ಒಂದು 23 ಸೊನ್ನೆಗಳನ್ನ ಹಾಕಿ ಯು ಐಡೆಂಟಿಫೈ ದ ವ್ಯಾಲ್ಯೂ. ಅಷ್ಟು ಕೋಟಿ ಆಟಮ್ಸ್ಗಳದ್ದು ಆಕ್ಸಿಜನ್ದು ವೆಯ್ಟ್ ಬಂದು ಎಷ್ಟಾಯಿತು? 16 ಗ್ರಾಮ್ ಅಂತ ಹೇಳಿ ಆಯಿತು. ಸೊ ವಾಟ್ ಯು ಮೀನ್ ಬೈ ದಿಸ್ ವ್ಯಾಲ್ಯೂ? ಇದನ್ನು ಅವೊಗಾಡ್ರೋ ನಂಬರ್ ಅಂತ ಹೇಳ್ತಾರೆ, ಅಥವಾ ಸಿಂಪಲ್ ಆಗಿ ಒಂದು ಮೋಲ್ ಅಂತ ಹೇಳ್ತಾರೆ. ಸಿನ್ಸ್ ಆಟಮ್ಸ್ಗಳದ್ದು ಕೌಂಟನ್ನು ನಾವು ಮಾಡೋಕ್ಕಾಗದಿರುವ ಕಾರಣ ನಾವು ಹೇಗೆ 12 ಎಗ್ಗನ್ನು 1 ಡಜನ್ ಅಂತ ಹೇಳಿ ಕರಿತೀವಿ, 6 ಬಾಳೆಹಣ್ಣುಗಳನ್ನ ಅರ್ಧ ಡಜನ್ ಅಂತ ಹೇಳಿ ಕರಿತೀವಿ, ಅಥವಾ ನಮ್ಗೆ ಈ ಥರ ಬೇರೆ ಬೇರೆ ಯೂನಿಟ್ಸ್ ಇದೆ ಅಲ್ವಾ, ಲೀಟರ್ ಮತ್ತು ಮೀಟರ್. ಹಾಗೆ ಆಟಮ್ಸ್ಗಳನ್ನ ಮೆಷರ್ ಮಾಡೋಕ್ಕೆ ಮೋಲ್ ಅಂತ ಹೇಳುವಂತಹ ಯೂನಿಟನ್ನು ನಾವಿಲ್ಲಿ ಅಡಾಪ್ಟ್ ಮಾಡ್ಕೊಳ್ತೀವಿ. ಸೊ ವೆರಿ ಸಿಂಪಲ್, ಯಾವಾಗ ಅಟಾಮಿಕ್ ಮಾಸನ್ನು ಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡ್ತಿರೋ ಇಟ್ ಬಿಕಮ್ಸ್ ಗ್ರಾಮ್ ಅಟಾಮಿಕ್ ಮಾಸ್. ಗ್ರಾಮ್ ಅಟಾಮಿಕ್ ಮಾಸಲ್ಲಿ ಯು ಗೆಟ್ ಕ್ರೋರ್ಸ್ ಆ್ಯಂಡ್ ಕ್ರೋರ್ಸ್ ಆಫ್ ಸಚ್ ಆಟಮ್ಸ್. ಸೊ ನಾಟ್ ಅಬೌಟ್ ಒನ್ ಆಟಮ್. ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಕೆಮಿಸ್ಟ್ರಿ ಹಿಯರ್. ಯುಗೂ ಜಿಗೂ ಇರುವ ಡಿಫ್ರೆನ್ಸ್ ಏನು? ನಾಟ್ ಜಸ್ಟ್ ದಿ ಆಲ್ಫಾಬೆಟಿಕಲ್ ಆರ್ಡರ್, ಬಟ್ ಇಟ್ಸ್ ದ ಮ್ಯಾಟರ್ ಆಫ್ ಕೌಂಟ್ ಅಥವಾ ನಂಬರ್ ಆಫ್ ಆಟಮ್ಸ್ ಅಲ್ವಾ? ಅಮೇಝಿಂಗ್. ಸೊ ನೆಕ್ಸ್ಟ್ ಬಂದು ಅಟಾಮಿಕ್ ಮಾಸ್ ನಂಬರ್ ಅಂತ ಹೇಳಿದರೆ ಏನು ಅಂತ ಹೇಳಿ. ಆ್ಯಸ್ ಐ ಟೋಲ್ಡ್ ದಿಸ್ ಇನ್ ದ ಬಿಗಿನಿಂಗ್ ಆಫ್ ದಿಸ್ ವಿಡಿಯೋ, ಮಾಸ್ ನಂಬರ್ ಅಂತ ಹೇಳಿದ್ರೆ ಅದು ಟೋಟಲ್ ಕೌಂಟ್ ಆಫ್ ಪ್ರೋಟಾನು ನ್ಯೂಟ್ರಾನು. ಆ ಟೋಟಲ್
ಪ್ರೋಟಾನ್ಗೂ ನ್ಯೂಟ್ರಾನ್ಗೂ ಇರುವ ವೇಟ್ ಏನಿದೆ ಅದನ್ನು ನಾವು ಅಟಾಮಿಕ್ ವೇಟ್ ಅಂತ ಹೇಳಿ ಆ್ಯಕ್ಚುಲಿ ಕರಿತೀವಿ. ಸೊ ದರ್ ಇಸ್ ಅ ಮೈನ್ಯೂಟ್ ಅಂಡರ್ಲೈನಿಂಗ್ ಡಿಫ್ರೆನ್ಸ್. ನಾವು ಎಲ್ಲ ಕಡೆ ಏನು ಬರಿತೀವಿ, ಮಾಸ್ ನಂಬರ್ನ ಬರಿತೀವಿ ಹೊರತು ಮಾಸನ್ನು ಡೈರೆಕ್ಟಾಗಿ ಬರೆಯಲ್ಲ. ದ ಎಕ್ಸಾಕ್ಟ್ ಮಾಸ್ ವ್ಯಾಲ್ಯೂವನ್ನು ಎಲ್ಲೂ ಕೂಡ ನಾವು ಬರೆಯಲ್ಲ ಅಂತ ಹೇಳಿ. ಸೊ ಮಾಸ್ ನಂಬರನ್ನು ಮಾತ್ರ ನಾವು ಬರಿತಾ ಹೋಗ್ತೀವಿ. ಸೊ ಮಾಸ್ ನಂಬರ್ ಇಂಪಾರ್ಟೆಂಟ್. 1 to 20 ಎಲಿಮೆಂಟ್ಸ್ಗಳಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಇಟ್ ವಿಲ್ ಗಿವ್ ಯು ಐಡಿಯಾ ಅಬೌಟ್ ಹೌ ಮೆನಿ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ದೋಸ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್. ಹೈಡ್ರೋಜನಲ್ಲಿ 1, it means it has only 1 proton and 0 neutron. When I talk about helium, 2 indicates what? 2 mass number helium 4 ಆಗಬೇಕು, ಲಿಥಿಯಮ್ದು 7 ಆಗಬೇಕು. 4 ಅಂತ ಹೇಳಿದ್ರೆ ಹೀಲಿಯಮಲ್ಲಿ 3 ಪ್ರೋಟಾನ್ಸ್ ಇದೆ, 2 ಪ್ರೋಟಾನ್ಸ್ ಇದೆ, 2 ನ್ಯೂಟ್ರಾನ್ಸ್ ಇದೆ. ಲಿಥಿಯಮಲ್ಲಿ ಏನಾಯಿತು, ಲಿಥಿಯಮ್ ಒಳಗಡೆ 7 ಅಂತ ಹೇಳಿದ್ರೆ ಲಿಥಿಯಮ್ ಅಟಾಮಿಕ್ ನಂಬರ್ ಇಸ್ 3. It means that it has extra 1, ಅಂದರೆ 4 ನ್ಯೂಟ್ರಾನ್ಸ್ ಇದೆ, 3 ಪ್ರೋಟಾನ್ಸ್ ಇದೆ ಅಂತ ಹೇಳಿ. ಬೆರಿಲಿಯಮ್ 9 ಅಂತ ಹೇಳಿದರೆ ಏನು, ಬೆರಿಲಿಯಮ್ ಒಳಗಡೆ 4 ಪ್ರೋಟಾನ್ಸ್ ಆ್ಯಂಡ್ 5 ನ್ಯೂಟ್ರಾನ್ಸ್ ಇದೆ. ಬೋರಾನ್ 10 ಈಕ್ವಲ್ ಪ್ರೋಟಾನ್ ಈಕ್ವಲ್ ನ್ಯೂಟ್ರಾನ್. ಕಾರ್ಬನ್ 12 ಅಂತ ಹೇಳಿದ್ರೆ 6 ಪ್ರೋಟಾನ್ಸ್ ಆ್ಯಂಡ್ 6 ನ್ಯೂಟ್ರಾನ್ಸ್. ನೈಟ್ರೋಜನ್ 14 ಅಂತ ಹೇಳಿದ್ರೆ 7 ಪ್ರೋಟಾನ್ಸ್ ಆ್ಯಂಡ್ 7 ನ್ಯೂಟ್ರಾನ್ಸ್. ಆಕ್ಸಿಜನಲ್ಲೂ ಕೂಡ ಈಕ್ವಲ್ ಆಗಿರುವಂತಹ ಕೌಂಟ್ ಸಿಗುತ್ತೆ. ನಾವು ದ ವೇರಿಯೇಷನ್ ಕಮ್ಸ್ ಆನ್ ಫ್ಲೂರಿನ್. ಫ್ಲೂರಿನಲ್ಲಿ 19 ಅಂತ ಹೇಳಿದ್ರೆ ಏನು, ಫ್ಲೂರಿನ್ ಹ್ಯಾಸ್ ಗಾಟ್ 9 ಪ್ರೋಟಾನ್ಸ್ ಆ್ಯಂಡ್ 10 ನ್ಯೂಟ್ರಾನ್ಸ್, 1 ಎಕ್ಸ್ಟ್ರಾ ನ್ಯೂಟ್ರಾನ್ಸ್ ಆಯಿತು. ಸಿಮಿಲರ್ಲಿ ನಿಯೋನಲ್ಲಿ 20, 10 + 10 ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ. 23 ಆಫ್ ಸೋಡಿಯಂ, ರಿಮೆಂಬರ್ ಇಟ್ ಮೀನ್ಸ್ ಇಟ್ ಹ್ಯಾಸ್ 12 ಪ್ರೋಟಾನ್ ಆ್ಯಂಡ್ 23 ಅಲ್ವಾ, ಸೊ ಇಟ್ ಶುಡ್ ಬಿ 13 ನ್ಯೂಟ್ರಾನ್, 11 ಪ್ರೋಟಾನ್ 12 ನ್ಯೂಟ್ರಾನ್. ಓಡಿಸ್ಬಿಡ್ತಾರೆ ಮ್ಯಾಮ್, ತಪ್ಪು ಬರಿತಾ ಇದ್ದೀರಾ ನೀವು ಅಂತ ಹೇಳ್ಕೊಂಡು, ರೈಟ್. ಸೊ ನೆಕ್ಸ್ಟ್ ಬಂದು ಮೆಗ್ನೀಷಿಯಮ್. ಮೆಗ್ನೀಷಿಯಮ್ ಹ್ಯಾಸ್ 12 ಪ್ರೋಟಾನ್ ಆ್ಯಂಡ್ 12 ನ್ಯೂಟ್ರಾನ್. ಅಲ್ಯೂಮಿನಿಯಮಲ್ಲಿ ನೋಡಿ, ಅಲ್ಯೂಮಿನಿಯಮಲ್ಲಿ 13 ಪ್ರೋಟಾನ್ಸ್ ಇದೆ, 14 ನ್ಯೂಟ್ರಾನ್ಸ್ ಇದೆ. ಹೆನ್ಸ್ ದಿ ಅಟಾಮಿಕ್ ನಂಬರ್ ವ್ಯಾಲ್ಯೂ ಬಿಕಮ್ಸ್ 27. ಸೊ ಗೋ ಆನ್, ಯು ಗೆಟ್ ದ ಡಿಫ್ರೆನ್ಸ್ ವಿತ್ ರೆಸ್ಪೆಕ್ಟ್ ಟು ಕ್ಲೋರಿನ್. ಕ್ಲೋರಿನಲ್ಲಿ ಯಾಕೆ ಫ್ರ್ಯಾಕ್ಷನಲ್ ವ್ಯಾಲ್ಯೂವನ್ನು ನಾವು ತಗೋತೀವಿ ಅಂತ ಹೇಳಿದ್ರೆ ಅಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳೋ ಕಾನ್ಸೆಪ್ಟ್ ಬರುತ್ತೆ, ರೌಂಡಿಂಗ್ ಆಫ್ ಟು ದ ನೆಕ್ಸ್ಟ್ ಹೋಲ್ ನಂಬರ್ ಅಂತ ಹೇಳೋ ಕಾನ್ಸೆಪ್ಟ್ ಬರುತ್ತೆ. ಆಲ್ ದಿಸ್ ಯು ವಿಲ್ ಲರ್ನ್ ಇನ್ ಹೈಯರ್ ಕ್ಲಾಸಸ್ ಬಟ್ ನಾಟ್ ಇನ್ ದ ಫೌಂಡೇಶನ್ ಲೆವೆಲ್. ಓಕೆ, ಸೊ ಈಗ ಕ್ಲೋರಿನ್ ವ್ಯಾಲ್ಯೂ 35.5 ಅಂತ ಹೇಳಿದರೆ ಇದು ಆವ್ರೇಜ್ ಅಟಾಮಿಕ್ ಮಾಸ್ ವ್ಯಾಲ್ಯೂ. ಬಟ್ ಆಸ್ ವಿ ಕನ್ಸಿಡರ್ ಕ್ಲೋರಿನ್ದು ಅಟಾಮಿಕ್ ನಂಬರ್ ಬಂದುಬಿಟ್ಟು 17 ಇದೆ. 35 - 17 ಮಾಡಿ, ವಾಟ್ ಎವರ್ ದ ವ್ಯಾಲ್ಯೂ ಯು ಗೆಟ್, ದಟ್ ವಿಲ್ ಬಿ ದ ನ್ಯೂಟ್ರಾನ್ ವ್ಯಾಲ್ಯೂ ಆಫ್ ಕ್ಲೋರಿನ್. ಸೊ ನೋಯಿಂಗ್ ದಿ atomic mass number value, you get accurate idea about how many neutrons that particular nucleus has. So do practice them, because ನೀವು ಮೋಲ್ ಅಂತ ಹೇಳೋ ಕಾನ್ಸೆಪ್ಟ್ ಓದ್ಕೊಳ್ತೀರಾ ಅಂದರೆ ಮೋಲಲ್ಲಿ ಅಟಾಮಿಕ್ ಮಾಸ್ ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್. ಸೊ ಯು ಶುಡ್ ನೋ ಹೌ ಟು ಕ್ಯಾಲ್ಕುಲೇಟ್ ಅಟಾಮಿಕ್ ಮಾಸ್ and how to identify this mole concept. So next video I'll teach you about the mole concept. Mole concept ಅಂತ ಹೇಳಿದ್ರೆ ಏನು ಅಂತ ಹೇಳೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕನೆಕ್ಟ್ ಮಾಡೋಣ. ಸೊ ಟಿಲ್ ದೆನ್, ಬಾಯ್.